ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ ಸೆಕ್ಸ್ ಮಾಡುವ ಸಮಯದಲ್ಲಿ ಬೇಗ ವೀರ್ಯಸ್ಖಲನ ಉಂಟಾಗುತ್ತೆ, ಬೇಗ ಔಟ್ ಆಗುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಎಸ್ಪೆಷಲಿ ಜಾತಕದಲ್ಲಿ ನಿಮ್ಮದೇನಾದರೂ ವೃಷಭ ಲಗ್ನ ಆಗಿ ಲಗ್ನಾಧಿಪತಿ ಶುಕ್ರ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದು, ಜೊತೆಗೆ ಇದ್ರ ಜೊತೆಗೆ ಗುರು ಶನಿ ಚಂದ್ರ ಸ್ಥಿತವಾಗಿದ್ದು ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ವೃಷಭ ಲಗ್ನನೇ ಆಗಿ, ಎಸ್ಪೆಷಲಿ ಈ ತುಲಾ ರಾಶಿಯವರು, ಕನ್ಯಾ ರಾಶಿಯವರು, ಮಿಥುನ ರಾಶಿಯವರು, ವೃಷಭ ರಾಶಿಯವರು ಆಗಿದ್ದರೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಪ್ಲೇಸ್ಮೆಂಟ್ ಗ್ರಹಗಳು ಬಂದು ಅಲ್ಲಿ ಕೂತ್ಕೊಂಡು ಈ ರೀತಿ ಇದ್ದಾಗ ಶೀಘ್ರ ವೀರ್ಯಸ್ಖಲನ ಉಂಟಾಗುತ್ತೆ. ಸೆಕ್ಸ್ ಮಾಡುವ ಸಂದರ್ಭದಲ್ಲಿ, ಸಂಭೋಗ ನಡೆಸುವ ಸಂದರ್ಭದಲ್ಲಿ ಬೇಗ ಔಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇದು ಎಸ್ಪೆಷಲಿ ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿಯವರಿಗೆ ಮೇಜರಾಗಿ ಉಂಟಾಗುವ ಲಕ್ಷಣಗಳಿರುತ್ತೆ. ಅರ್ಥ ಆಯ್ತಾ? ವಿಡಿಯೋನ ಎಲ್ಲ ವಿಡಿಯೋಗಳು ನನ್ನ ಚಾನಲಲ್ಲಿ ಬಿಟ್ಟಿದ್ದೀನಿ. ಕೂತ್ಕೊಂಡು ಆರಾಮಾಗಿ ನೋಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸ್ಗಳಾಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಇರುತ್ತೆ. ಅದನ್ನು ನಾವು ಹೇಳಲೇಬೇಕಾಗತ್ತೆ. ಈಗ ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ಮನೆ ದೇವರುಗಳಿಗೆಲ್ಲ ಹೋದಾಗ ಅಲ್ಲಿ ಕಾಮಚಿತ್ರದ ಭಂಗಿಗಳು ದೇವಸ್ಥಾನದ ಗೋಪುರದಲ್ಲಿ ಕೆತ್ತನೆ ಮಾಡಿರ್ತಾರೆ. ಅಂದರೆ ಅಲ್ಲಿ ಏನಕ್ಕೆ ಕೆತ್ತನೆ ಮಾಡಿರ್ತಾರೆ ಅಂದರೆ, ಹೊಸದಾದ ನವದಂಪತಿಗಳು ಗಂಡ ಹೆಂಡತಿ ನೋಡಿ ಹೊಸದಾಗಿ ಜೀವನ ಪ್ರಾರಂಭ ಆಗಲಿ, ವಂಶಾಭಿವೃದ್ಧಿ ಚೆನ್ನಾಗಾಗಲಿ, ಹೊಸದಾಗಿ ಪ್ರಾರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಸ್ಪೆಷಲಿ ಇಲ್ಲಿ ಪ್ಲೇಸ್ಮೆಂಟು ಕುಂತಿರೋರಿಗೆ ಗ್ರಹಗಳು ಹೆಚ್ಚಾಗಿ ಈ ಲವ್ವು, ಅಫೇರುಗಳು, ಹುಡುಗಿ ಹಿಂದೆ ಹುಡುಗನಿಂದೆ ಮನೆ ಬಿಟ್ಟು ಓಡೋಗೋದು, ಲವ್ ಮ್ಯಾರೇಜ್ಗಳು ಮಾಡ್ಕೊಳ್ಳೋದು, ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳುಗಳು, ಇನ್ನೊಂದು ಮತ್ತೊಂದು, ಇವೆಲ್ಲ ಖಂಡಿತವಾಗ್ಲೂ 100ಕ್ಕೆ 40% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಮಸ್ಕಾರ.